ವೀಕ್ಷಕರೇ, ಈಗ ನಮ್ಮೊಂದಿಗೆ ಈ ಚಾತುರ್ಮಾಸ್ಯ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಹನುಮಂತ ಕೊಟಬಾಗಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ದ್ವಾದಶಿ ಪಾರಣೆಯ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳ್ತಾರೆ. ಈ ಚಾತುರ್ಮಾಸ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಇವರು ತಮ್ಮ ಹೆಗಲ ಮೇಲೆ ಹೊತ್ತು ನಿಭಾಯಿಸ್ತಾ ಇದ್ದಾರೆ. ನಿನ್ನೆ ನಮ್ಮ ವೃತ್ತಾಚರಣೆ ನಿನ್ನೆ ಮುಗಿತು. ಇವತ್ತಿನಿಂದ ಎಲ್ಲವೂ ನದಿ ವೃತ್ತ ಪ್ರಾರಂಭ ಆಗ್ತದೆ. ಬೆಳಗ್ಗೆ 5 ಗಂಟೆಗೆ ಪರಮಗುರುಗಳ ಸಂಸ್ಥಾನ ಪೂಜೆ ಆಯಿತು. ಈಗ ಎಲ್ಲರೂ ಪ್ರಸಾದಕ್ಕೆ ಕೂತ್ಕೊಂಡಿದ್ದಾರೆ. ಸುಮಾರು 2,000 ಹತ್ತಿರ ಪ್ರಸಾದದ ವ್ಯವಸ್ಥೆ ಎಲ್ಲ ಜನ ಭಕ್ತರು ಕೂತ್ಕೊಂಡಿದ್ದಾರೆ. ಇನ್ನೂ 2-3 ಪಂಕ್ತಿಗಳಾಗ್ತವೆ ಕೂತ್ಕೊಂಡಿದ್ದಾರೆ. ಇನ್ನು ಮೇಲೆ ನಿತ್ಯ ದಿನ 5-6 ಸಾವಿರ, ಶನಿವಾರ ಐತವಾರದಲ್ಲಿ 7-8 ಸಾವಿರ, 10 ಸಾವಿರವರೆಗೆ ಭಾರತ ದೇಶದ ಎಲ್ಲ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಪರಮ ಪೂಜ್ಯರ ಚಾತುರ್ಮಾಸದಲ್ಲಿ ಭಾಗವಹಿಸಿ ರಾಮದೇವರ, ವೇದವ್ಯಾಸ ದೇವರ, ಹಯಗ್ರೀವ ದೇವರ ಕೃಪೆಗೆ ಎಲ್ಲರೂ ಪಾತ್ರ ಆಗ್ತಾ ಇದ್ದಾರೆ. ತಾವು ಎಲ್ಲರೂ ಯಾರೋ ಬರದೇ ಇದ್ದರೆ ಬರಬೇಕು. ಈ ಒಂದು ದೊಡ್ಡ ಇತಿಹಾಸದಲ್ಲಿ ಧಾರವಾಡ ಚಾತುರ್ಮಾಸ ಪುಟವನ್ನೇ ಸೇರ್ತಾ ಇದೆ. ಅದಕ್ಕೆ ಎಲ್ಲರೂ ಬಂದು ಈ ಒಂದು ಚಾತುರ್ಮಾಸದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೇನೆ. ದಿನಾಂಕ 21ರಿಂದ 28ರವರೆಗೆ ಹಯಗ್ರೀವ ಸಪ್ತೋತ್ಸವ ಅಂತ ಮಾಡ್ತಾ ಇದ್ದಾರೆ ಪರಮಗುರುಗಳು. ಆ ನಿಮಿತ್ತವಾಗಿ ದಿನಾಂಕ 26ರಂದು ನಾಳೆ ಸಾಯಂಕಾಲ 5 ಗಂಟೆಗೆ ವಿಜೃಂಭಣೆಯಿಂದ ಹಯಗ್ರೀವ ದೇವರ ಶೋಭಾಯಾತ್ರೆ ನಡೀತಾ ಇದೆ. ಎಮ್ಮಿಕೆರೆಯಿಂದ ನಮ್ಮ ಮಠದವರೆಗೆ. ತದನಂತರ ಹಯಗ್ರೀವ ದೇವರ ಕಾರ್ಯಕ್ರಮ. ಆ ಶೋಭಾಯಾತ್ರೆಯಲ್ಲಿಯೂ ಎಲ್ಲ ಭಗವದ್ಭಕ್ತರು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಧಾರವಾಡ, ಕಾರವಾರ, ಬಿಜಾಪುರ, ಗದಗ, ಹಾವೇರಿ, ಕೊಪ್ಪಳ ಇರ್ತಕ್ಕಂಥ ಎಲ್ಲ ಭಕ್ತರು ಭಾಗವಹಿಸಿ ಆ ಶೋಭಾಯಾತ್ರೆಗೆ ಶೋಭೆ ತಂದು ಮಾಧ್ವರ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಸಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ.